ಗುಡಿಸ್ಲಿಕ್ಕೆ ಆಗಿದನ ಎಂತೆಂಥವಿಲ್ಲ ಇಲ್ಲೆಲ್ಲ ಬಡತನದ್ದು. ಯಾಕೆ ಸುಮ್ಮನೆ ತಲೆಯಲ್ಲಿ ಪಾಪ ಆಗ್ತಾಯಿದ್ರಿ ಮರಾಠಿಗಳ ತಲೆಯಲ್ಲಿ? ನೀವು ಅಲ್ಲಿ ಹೋದ್ರೆ ಒಳ್ಳೇದಾಗ್ತದೆ, ಕನ್ನಡ ಕಡ್ಡಾಯ ಮಾಡಬೇಡ್ರಿ. ಮರಾಠಿ ಕಡೆಗೂ ಯಾರು ಬೇಡ ಅಂತೀರ? ಮರಾಠಿ ಸ್ಕೂಲ್ಗಳು ಇದ್ದಾವಲ್ಲ, ಮರಾಠಿ ಭಾಷೆನೂ ಕಲೀರಿ, ಕನ್ನಡ ಭಾಷೆನೂ ಕಲೀರಿ, ಉದ್ಯೋಗ ಎಲ್ಲಿ ಸಿಗ್ತದೆ ಮಾಡಿರಿ. ಈಗ ನೀವು ಅದನ್ನ ಏನು ಮಹಾರಾಷ್ಟ್ರಕ್ಕೆ ಹೋದ್ರೆ ಅದನ್ನೇನು ದೊಡ್ಡದಾಗಿ ಎಲ್ಲನೂ ಮಹಾರಾಷ್ಟ್ರದಲ್ಲಿದ್ದಂಥ ಶ್ರೀಮಂತರ ಲೇವದಲ್ಲಿ ಇಲ್ಲಿ ಬೆಳಗಾವಿ ಜನರನ್ನು ತಯಾರು ಮಾಡ್ತಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ತಾರ? ಇಲ್ಲಲ್ರಿ, ದೊಡ್ಡ ಸಾಕ್ಷಿ ಧಾರಾಬಿ ಅದನ್ನು ಸರಿ ಹೊಡ್ಕೊಂಡು ನಿಂತಿದ್ದಾರೆ. ನಿಮ್ಮ ಮೋದಿಯವರ ಅತ್ಯಂತ ಪ್ರಿಯ, ಅದರಲ್ಲೂ ಅಲ್ಲಿ ಫಡ್ನವೀಸರ ಅತ್ಯಂತ ಪ್ರಿಯ ಅದಾನಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅಲ್ಲಿ ಬಡವರಿಗೆ ಪಾಪ ನೆಲೆ ಕೊಡ್ತಾ ಇಲ್ಲ, ಬದುಕು ಕೊಡ್ತಾ ಇಲ್ಲ, ದುಡಿಯುವ ವರ್ಗಕ್ಕೆ ಏನೂ ಇಲ್ಲ. ಅಲ್ಲಿ ಒಂದು ಪರಿಸ್ಥಿತಿ ಅದ. ಈ ದೇಶದ ಒಟ್ಟಾರೆ ಪರಿಸ್ಥಿತಿ ದಿವಾಳಿ ಆದಂಥ ಪರಿಸ್ಥಿತಿ, ಆರ್ಥಿಕವಾಗಿ ದಿವಾಳಿ ಬಿಟ್ಟಿದ್ದೀವಿ ನಾವು. ಈಗ ನೀವು ಅಲ್ಲಿ ಹೋದ ಬೆಳಗಾವಿಯನ್ನು ನೀವು ಏನು ನಂದನವನ ಅಥವಾ ಮುಂಬೈಗಿಂತಲೂ ದೊಡ್ಡದಾಗಿ ಬೆಳೆಸಿದ ಸದಲ್ಲಿ ಬಡತನ ಹೋಗಲಾಡಿಸ್ಲಿಕ್ಕೆ ಸಾಧ್ಯದನ? ಇವತ್ತು ನಾವು ಈ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಮಗೂ ಸಾಧ್ಯ ಇಲ್ಲ, ನಿಮಗೂ ಸಾಧ್ಯ ಇಲ್ಲ. ಪಾಪ ಅವ್ರಿಗೆ ದುಡ್ಕೊಂಡು ಊಟ ಮಾಡ್ತಾ ಇದ್ದಾರೆ, ಕೂಡಿದ್ದಾರೆ. ಯಾಕೆ ಜಗಳ ಹಚ್ತಾ ಇದ್ದೀರಿ ಅದನ್ನು? ಭಾಷೆ ನೆಲಗಟ್ಟಿನಲ್ಲೇ ನಮ್ಮ ಮರಾಠಿ ಬೇರೆ, ಕನ್ನಡ ಬೇರೆ, ಯಾವ ಬೇರೆ ಇಲ್ಲ, ಎಲ್ಲ ಆಲ್ ಓವರ್ ಇಂಡಿಯನ್ಸ್ ಕೂಡಿ ಬದುಕ್ತಾ ಇದ್ವಿ. ಭಾಷೆ ಬೇಕಾದವ್ರು ಕಲಿತಾರೆ, ಅನಿವಾರ್ಯದವ್ರು ಕಲಿತಾರೆ. ನೀ ಕಲಿಪಾದ ಒತ್ತಡ ಹಾಕೋ ಅವಶ್ಯಕತೆ ಇಲ್ಲ. ಇದೇ ರೀತಿ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಡೆಮಾಕ್ರಸಿ ರೀ, ಸ್ವತಂತ್ರದ ಎಲ್ಲರಿಗೂ. ಅವ್ರು ಏನು ಬದುಕ್ತಾ ಇದ್ದಾರೆ ಅದಕ್ಕೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡೋದಪ್ಪ. ಕರ್ನಾಟಕದಲ್ಲಿ ನಿಮ್ಗೆ ಅವಕಾಶ ಇಲ್ಲ ಅಂತ ದಾಖಲೆ ಸಮೇತ ತೋರಿಸ್ರಿ. ಬೆಳಗಾವಿಯಲ್ಲಿ ನಿಜವಾಗಿಯೂ ಎಲ್ಲ ಇಂಡಸ್ಟ್ರಿಗಳೆಲ್ಲ ಮರಾಠಿಗರ ಕೈಲಿದಾವೆ, ವ್ಯಾಪಾರ ಸಹಿತ ಮರಾಠಿಗರ ಕೈಲಿದಾವೆ, ರೈತರ ಸಹಿತ ಹೆಚ್ಚಾಗಿ ಮರಾಠಿ ಮಾತಾಡೋದು ಜನ ಇದ್ದಾರೆ. ಅದು ಒಂದೇ ಕಾರಣಕ್ಕಾಗಿ ಅವರನ್ನು ಮಹಾರಾಷ್ಟ್ರಕ್ಕೆ ಸೇರಿಸ್ರಿ ಅನ್ನೋ ಸರಿನಾ? ಅವಕಾಶ ಇದ್ದೇವಲ್ರಿ, ಇಲ್ಲಿ ಅವಕಾಶ ಹಾಕಿಲ್ಲ. ಯಾರು ಹೇಳ್ತಾರೆ ಅವಕಾಶ ಇಲ್ಲ ಅಂತೇಳಿ? ಮರಾಠಿ ಪೇಪರ್ ಪ್ರಿಂಟ್ ಆಗ್ತದೆ, ಹೊರಗೆ ಬರ್ತದೆ, ಎಷ್ಟೆಷ್ಟು ಬರ್ತಾಯಿದ್ದ ಮರಾಠಿವು. ಅಲ್ಲಿ ಲೋಕಲ್ ಮರಾಠಿ ಪೇಪರ್ ನಿಮಗೆ ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಮರಾಠಿಗಳು ನೆಮ್ಮದಿಯಿಂದ ಅಂದ ಮತ್ತೇನಿದು? ಮತ್ತು ಇವತ್ತು ನೋಡ್ರಿ, ಅಲ್ಲಿ ಮೇಯರ್ ಮತ್ತು ಉಪಮೇಯರ್ ಈ ಕರ್ನಾಟಕದ ಅವಿಭಾಜ್ಯ ಅಂಗ ಮಾಡೋಣ ಅಂತ ವಿರೋಧ ಮಾಡ್ತಾ ಇದ್ದಾರೆ. ಇದರ ಅರ್ಥ ಅಲ್ಲಿ ನೀವು MSR ಇವರೆಲ್ಲ ತೊಗೊಂಡೋದ್ರೆ ನೀವೆಲ್ಲ ಉದ್ಧಾರ ಮಾಡ್ತೀರಿ ಅವ್ರನ್ನ?